ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಸಹೋದರಿ ಮುಮ್ತಾಜ್ ಅವರು ಟಿವಿ ವಿಕ್ರಮವನ್ನ ಯಾವತ್ತು ಬಿಡ್ತಾರೆ? ನಿಜವಾದಂತಹ ಪತ್ರಕರ್ತರು ಯಾವತ್ತಾಗ್ತಾರೆ? ಮುಸ್ಲಿಮರ ವಿರುದ್ಧ ಹಿಂದೂಗಳ ರೋಚಕ ಗೆಲುವು. ವೆಸ್ಟ್ ಬೆಂಗಾಲ್ನ ಫಲಿತಾಂಶ ಬಂದಾಗ ಇವರು ಕೊಟ್ಟಂತಹ ಟೈಟಲ್. ಒಬ್ಬ ಪತ್ರಕರ್ತ ಅಂತಂದ್ರೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿರ್ಬೇಕು. ಇದನ್ನೇ ಸಂವಿಧಾನ ಹೇಳಿರುವಂಥದ್ದು. ಯಾವ ಸಂವಿಧಾನವೂ ಸಹ ನೀವು ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ನೀನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂತ ಹೇಳಿಲ್ಲ. ಜನರ ಧ್ವನಿಯಾಗಿ ಏನು ಆಡಳಿತ ಪಕ್ಷದ ತಪ್ಪುಗಳನ್ನು ಎತ್ತಿ ತೋರಿಸಿ ಜನರ ಧ್ವನಿಯಾಗಿರ್ಬೇಕಾಗಿದ್ದಂಥದ್ದು ಪತ್ರಕರ್ತನ ಕರ್ತವ್ಯ. ಇದನ್ನ ಪತ್ರಕರ್ತರಿಗೆ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಅಂತಾರೆ. ನೀವು ಮಾಡ್ತಾ ಇರುವುದು ಏನು? ಸನಾತನ ಹಿಂದೂ ಧರ್ಮ ಅಂತೇಳಿ ಶ್ಲೋಕಗಳನ್ನ ಹೇಳ್ತಾ ಸನಾತನ ಹಿಂದೂ ಧರ್ಮದ ಬಗ್ಗೆ ಮುಮ್ತಾಜ್ ಅವರು ಟಿವಿ ವಿಕ್ರಮದಲ್ಲಿ ಮಾತನಾಡ್ತಾ ಇದ್ದಾರೆ. ನೀವು ಅಷ್ಟೊಂದು ಪ್ರೀತಿ ಇದ್ರೆ, ಅಷ್ಟೊಂದು ಅಭಿಮಾನ ಇದ್ರೆ ಖಂಡಿತವಾಗ್ಲೂ ಹಿಂದೂ ಧರ್ಮಕ್ಕೆ ನಿಮ್ಗೆ ಸ್ವಾಗತ ಕೋರ್ತೇವೆ, ಮತಾಂತರ ಆಗಿ ಸಹೋದರಿ ಅಂತೇಳಿ ರಾಜು ಮೌರ್ಯ ಅವರು ನನಗೆ ಹಣೆಯಲ್ಲಿ ತಿಲಕ ಇಡಕ್ಕೆ ಹೇಳ್ತಾರೆ. ನನಗೆ ಕೆಲವು ಅಡೆತಡೆಗಳಿದ್ದಾವೆ ತಿಲಕ ಇಡೋದಕ್ಕೆ. ರಾಜು ಮೌರ್ಯ ಅವರು ಹಣೆಗೆ ತಿಲಕ ಇಟ್ಟಿದ್ದಾರಾ ಅಂತ ಕೇಳ್ತಾರೆ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಹ ಒಬ್ಬ ಹಿಂದುವಾಗಿ ನನ್ನ ಕಾಯಕವೇ ಕೈಲಾಸ ಅಂತ ಹೇಳ್ತೀನಿ. ನನ್ನ ಅಂಗಡಿಯ ಬೋರ್ಡಿನಲ್ಲಿ ಎಡಗಡೆಗೆ ಅಮ್ಮನ ಆಶೀರ್ವಾದ, ಮಧ್ಯದಲ್ಲಿ ನಗುತ್ತಾ ಬನ್ನಿ, ಬಲಗಡೆಗೆ ಕಾಯಕವೇ ಕೈಲಾಸ ಅಂತ ಹೇಳ್ತೀನಿ. ನಾನು ಪ್ರತಿನಿತ್ಯವೂ ಕೆಲಸಕ್ಕೆ ಹೋಗ್ಬೇಕಾದ್ರೆ, ನನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ನ ಧರ್ಮ ಪತ್ನಿ ದೇವರಿಗೆ ಪೂಜೆ ಮಾಡಿ ಹಣೆಗೆ ಭಂಡಾರವನ್ನ ಹಚ್ಚಿ ಕಳಿಸ್ಕೊಡ್ತಾರೆ. ಇದು ನನ್ನ ಸಂಸ್ಕೃತಿ, ಇದು ನನ್ನ ಆಚರಣೆ. ನೀವು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾ ಇದ್ರಿ. ಟಿವಿ ವಿಕ್ರಮದ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಹಿಂದೂ ಪ್ರತಿಪಾದಕರು, ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಇದೇ ಟಿವಿ ವಿಕ್ರಮದ ಆರಂಭದ ಮೊದಲನೆಯ ವಿಡಿಯೋ ಇಂದ ಇವತ್ತಿನವರೆಗೂ ಹಾಕಿರುವಂತಹ ಎಲ್ಲಾ ವಿಡಿಯೋಗಳನ್ನ ನೀವು ಗಮನಿಸಿ ನೋಡಿ. ಮುಮ್ತಾಜ್ ಅವರೇ, ಒಂದೇ ಒಂದು ವಿಚಾರವಾದರೂ ನಿಜವಾದಂತಹ ಅಸಲಿ ಪತ್ರಕರ್ತ, ಪ್ರಾಮಾಣಿಕ ಪತ್ರಕರ್ತರಾಗಿ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ನಡ್ಕೊಂಡಿದ್ದಾರಾ? ಅಥವಾ ನೀವು ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತಾವಲ್ಲ, ನೀವು ಯಾವತ್ತಾದರೂ ನಾನು ಪತ್ರಿಕೋದ್ಯಮಕ್ಕೆ ಮೋಸ ಮಾಡ್ತಾ ಇದ್ದೀನಿ ಅಂತ ಅನಿಸಿಲ್ವಾ ನಿಮಗೆ? ಒಂದು ಪಕ್ಷದ ಪರವಾಗಿ ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನ ಬಳಸಿಕೊಳ್ಳಕ್ಕೆ ಹೋಗ್ಬೇಡಿ ಅಂತ ಅಷ್ಟೇ ನನ್ನ ಪ್ರಶ್ನೆ ಇದ್ದಿದ್ದು. ನನ್ನ ಕೆಳಗಡೆ ಇದ್ದಿದ್ದು ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನ ಬಳಸಿಕೊಳ್ಳಕ್ಕೆ ಹೋಗ್ಬೇಡಿ ಅಂತ ಅಷ್ಟೇ ನನ್ನ ಕಮೆಂಟ್, ನನ್ನ ಪ್ರಶ್ನೆ ಇದ್ದಿದ್ದು. ಇಲ್ಲಿ ಹಿಂದೂ ಧರ್ಮ ಬಿದ್ದಿಲ್ಲ ಅಂತ ನಾನು ಕೇಳ್ತಿರುವಂಥದ್ದು. ನಿಮಗೆ ಹಿಂದೂ ಧರ್ಮದ ಬಗ್ಗೆ ಆಸಕ್ತಿ ಇದೆ, ಖುಷಿ ಆಗುತ್ತೆ, ನಿಮ್ಮ ಮಾತುಗಳನ್ನ ಕೇಳ್ತೀವಿ. ನನ್ನ ಸಹೋದರಿ ಮುಮ್ತಾಜ್ ಅವರು ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಖುಷಿ ಪಡ್ತೇನೆ. ಆದರೆ ನೀವು ಮಾತನಾಡ್ತಾ ಇರುವಂತಹ ಮಾತುಗಳು ಹೆಂಗೆ ಅಂದ್ರೆ ಸನಾತನ ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿರಲ್ಲ. ಯಾವತ್ತಾದ್ರೂ ನಿಮ್ಮ ಟಿವಿ ವಿಕ್ರಮದಲ್ಲಿ ಯಾವತ್ತಾದ್ರೂ ಸಹೋದರಿ ಮುಮ್ತಾಜ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು, ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ ಅವರು, ಇವರ ಹೆಸರುಗಳ ಜೊತೆಲಿ ದೇವರುಗಳಿದ್ದಾನೆ. ಇವರ ಹೆಸರುಗಳಲ್ಲಿ ದೇವರುಗಳಿದ್ದಾನೆ, ಈಶ್ವರ ಇದ್ದಾನೆ, ಹಿಂದೂ ದೇವರುಗಳಿದ್ದಾರೆ. ಯಾವತ್ತಾದರೂ ಅವರ ಬಗ್ಗೆ, ಅವರು ಆಡಳಿತದ ಬಗ್ಗೆ, ಅವರ ನಡವಳಿಕೆಗಳ ಬಗ್ಗೆ ಸ್ಟೋರಿ ಮಾಡಿದ್ದೀರಾ? JDS ಪಕ್ಷ ಇವತ್ತು BJP ಜೊತೆ ಅಲಯನ್ಸ್ ಆಗಿದೆ, ಇವತ್ತು ಅವರು ಇವರಿಗೆ ಸ್ನೇಹಿತರು. ಯಾವತ್ತಾದರೂ ಬೇರೆ ಪಕ್ಷದಲ್ಲಿರುವಂತಹ ಹಿಂದೂ ರಾಜಕಾರಣಿಗಳ ಬಗ್ಗೆ ಮಾತನಾಡಿದ್ದೀರಾ? ಮಾತಾಡೋದಿಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಅಷ್ಟು ವಿಡಿಯೋಗಳು ಏನು ಹೇಳುತ್ತೆ ಅಂತಂದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಓಟಿಗೋಸ್ಕರವಾಗಿ ನನ್ನದು ಒಂದು ಚಾನೆಲ್ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಮಾಡ್ತಾ ಇರುವಂಥದ್ದು ಪೋಸ್ಟ್ ಕಾರ್ಡ್ನ ಮಹೇಶ್ ವಿಕ್ರಮ್ ಹೆಗ್ಡೆಯಿಂದ ನಾವು ಗಮನಿಸ್ತಾ ಇದ್ದೀವಿ, ಇವತ್ತಿನವರೆಗೂ ಗಮನಿಸ್ತಾ ಇದ್ದೀವಿ. ಒಂದು ಸಾರಿ ಮುಮ್ತಾಜ್ ಅವರೇ, ನಿಮ್ಮ ಟಿವಿ ವಿಕ್ರಮ 10 ನಿಮಿಷಗಳ ಕಾಲ ಮನಸ್ಸನ್ನು ನೀವು 10 ನಿಮಿಷ ನಿಮ್ಮ ಎಲ್ಲ ಟಿವಿ ವಿಕ್ರಮದ ಎಲ್ಲ ವಿಡಿಯೋಗಳನ್ನು ಒಂದು ಸಾರಿ ನೀವು ನೋಡಿ. ನೀವು ಮಾಡ್ತಾ ಇರುವುದು ತಪ್ಪಲ್ವಾ? ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂತಹ ಆತ್ಮವಂಚನೆ ಅಲ್ವಾ? ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಅಂತ ಕರೆಸ್ಕೊಳ್ಳುವಂತಹ ನೀವು ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಯಾವ ರೀತಿ ಇರಬೇಕು? ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜನರ ಧ್ವನಿಯಾಗಿ, ಜನರಿಗೆ ಏನ್ ಬೇಕು ಏನ್ ಬೇಡ ಅನ್ನೋ ವಿಚಾರ, ಸಂವಿಧಾನವನ್ನ ಉಳಿಸೋದಕ್ಕೆ ಎಲ್ಲ ವಿಚಾರಗಳನ್ನ ಪತ್ರಕರ್ತೆಯಾಗಿ ಮಾತಾಡಿದ್ರೆ ಅವತ್ತು ನಿಮ್ಮನ್ನ ಶಿಖರದ ಎತ್ತರಕ್ಕೆ ಕೂರಿಸುವಂತಹ ಏಕೈಕ ವ್ಯಕ್ತಿ ನಿಮ್ಮ ಸಹೋದರ ರಾಜು ಮೌರ್ಯ ದಾವಣಗೆರೆ.
ನಾನು ಕೇಳ್ತಾ ಇರುವುದು ಇಷ್ಟೇ, ಪತ್ರಿಕೋದ್ಯಮವನ್ನ ಓಟಿಗೋಸ್ಕರವಾಗಿ ಬಳಸ್ಕೊಳ್ಳೋಕೆ ಹೋಗಬೇಡಿ. ನಮ್ಮ ಹಿಂದೂ ಧರ್ಮವನ್ನ ನೀವುಗಳು ಭಾರತೀಯ ಜನತಾ ಪಕ್ಷದ ಓಟಿಗೋಸ್ಕರ ಬಳಸ್ಕೊಳ್ಳೋಕೆ ಹೋಗಬೇಡಿ. ಇಷ್ಟೇ ನನ್ನ ಪ್ರಶ್ನೆ. ನೀವು ಹಣೆಗೆ ಕುಂಕುಮ ಯಾಕಿಟ್ಟಿಲ್ಲ? ಹಿಂದೂ ಧರ್ಮದ ಸಂಸ್ಕೃತಿ ರೀ, ಸನಾತನ ಹಿಂದೂ ಧರ್ಮದ ಬಗ್ಗೆ ಆರತಿಯವರು ಚಾನೆಲ್ಗಳಲ್ಲಿ ಮಾತಾಡ್ತಾರೆ, ಯೂಟ್ಯೂಬಲ್ಲಿ ಮಾತನಾಡ್ತಾರೆ. ಅವರು ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ, ಹಿಂದೂ ಧರ್ಮದ ಬಗ್ಗೆ ಬಹಳಷ್ಟು ನಮ್ಮ ಹಿಂದೂ ಹೆಣ್ಮಕ್ಳು ಮಾತಾಡ್ತಾರೆ. ಅರ್ಚಕರು ಯಾಕೆ ಹಿಂದೂ ಹೆಣ್ಮಕ್ಳು ಆಗಲಿಲ್ಲ ಅಂತೇಳಿ, ಈ ಭಾರತ ದೇಶದ 145 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 100% ಹಿಂದೂಗಳಿದಾರಲ್ಲ, ಅಂದ್ರೆ 100 ಕೋಟಿ ಹಿಂದೂಗಳಿದ್ದಾರಲ್ಲ, ಆ 100 ಕೋಟಿ ಹಿಂದೂಗಳಿರುವಂತ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಹೆಣ್ಣುಮಗಳು, ಪ್ರತಿಯೊಂದು ಸಹೋದರಿ, ಪ್ರತಿಯೊಂದು ತಾಯಿ, ಪ್ರತಿಯೊಂದು ಮಗಳು, ಪ್ರತಿಯೊಂದು ಅತ್ತಿಗೆ, ಪ್ರತಿಯೊಂದು ಹೆಂಡತಿ ಎಲ್ಲರೂ ಸಹ ಹಿಂದೂ ಧರ್ಮದ ಮಹಿಳಾ ಅರ್ಚಕರೇ. ಅವರು ಪ್ರತಿನಿತ್ಯವೂ ಪೂಜೆ ಮಾಡ್ತಾರೆ, ಪ್ರತಿನಿತ್ಯವೂ ಧ್ಯಾನ ಮಾಡ್ತಾರೆ, ಮನೆಗೆ ಶ್ರೇಯಸ್ಸನ್ನ ಬಯಸ್ತಾರೆ, ಎಲ್ಲ ರೀತಿಯಾದಂತಹ ಪೂಜೆಗಳನ್ನು ಮಾಡ್ತಾರ್ರಿ. ಮಹಿಳಾ ಅರ್ಚಕರು ಪ್ರತಿ ಮನೆಯಲ್ಲೇ ಇದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಮಾರಮ್ಮ, ದುರ್ಗಮ್ಮ, ಚೌಡೇಶ್ವರಿ, ಚಾಮುಂಡೇಶ್ವರಿ ಎಲ್ಲ ದೇವಾಲಯಗಳಿಗೆ ಪೂಜೆ ಮಾಡ್ತಿರುವುದು ಮಹಿಳಾ ಅರ್ಚಕರೇ. ನೀವು ವಿಷಯ ತಿಳ್ಕೊಂಡು ಮಾತಾಡಿ. ನಾನು ನಿಮ್ಮನ್ನ ಯಾವುದೇ ವಿಚಾರವಾಗಿ ವಿರೋಧ ಮಾಡ್ತಾ ಇಲ್ಲ. ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ. ನೀವು ಹಿಂದೂ ಧರ್ಮವನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ನಮ್ಮ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ. ಮುಸಲ್ಮಾನರ ವಿರುದ್ಧ ಹಿಂದೂಗಳ ರೋಚಕ ಜಯ ಗೆಲುವು ಅಂತ ಕೊಡ್ತೀರಲ್ಲ, ನೀವು ಆ ಧರ್ಮದಲ್ಲಿ ಹುಟ್ಟಿ ಒಂದು ಧರ್ಮದ ವಿರುದ್ಧ, ನಿಮ್ಮದೇ ಧರ್ಮದ ವಿರುದ್ಧ ಈ ರೀತಿಯಾದಂತಹ ಒಂದು ಪೋಸ್ಟ್ ಮಾಡ್ತೀರಿ. ಮುಸಲ್ಮಾನರನ್ನ ಅಲ್ಲಿರುವಂತಹ ಜಾಗೃತಿ ಮೂಡಿಸುವಂಥ, ಮುಸಲ್ಮಾನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ, ಸಂಘಟನೆ ಮಾಡುವಂತಹ ಕೆಲಸ, ನಿಮ್ಮಲ್ಲಿರುವಂತಹ ಪಾಂಡಿತ್ಯವನ್ನ, ನಿಮ್ಮಲ್ಲಿರುವಂತಹ ಜ್ಞಾನವನ್ನ ನಿಮ್ಮ ಧರ್ಮದಲ್ಲಿರುವಂತಹ ಸಹೋದರ ಸಹೋದರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ ತಿಳಿಸ್ಕೊಡ್ಬೋದಲ್ಲ ಮುಮ್ತಾಜ್ ಅವರೇ? ಯಾಕೆ ತಿಳಿಸ್ತಾ ಇಲ್ಲ? ನಿಮ್ಮ ಇಸ್ಲಾಂ ಧರ್ಮದಲ್ಲಿ ನಿಜಕ್ಕೂ ಖುಷಿ ಆಗುವಂತಹ ವಿಚಾರಗಳು, ಇಸ್ಲಾಂ ಧರ್ಮದಲ್ಲಿ ಅವರ ಒಗ್ಗಟ್ಟನ್ನ ನೋಡಿ ನಾವು ಕಲಿಯಬೇಕಾಗಿದೆ. ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಇರುವಂತಹ ಒಗ್ಗಟ್ಟನ್ನ ನೋಡಿ ನಾವು ಕಲಿಯಬೇಕು ಅನ್ಸುತ್ತೆ. ನಿಮ್ಮ ಧರ್ಮದಲ್ಲಿ ಧರ್ಮದ ಆಚರಣೆಗಳಿದಾವಲ್ಲ, ಆ ಆಚರಣೆಗಳನ್ನ ನೋಡಿದಾಗ ನಮ್ಮ ಹಿಂದೂ ಧರ್ಮದಲ್ಲೂ ಸಹ ಇದನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಪ್ರತಿ ದಿವಸವೂ ಸಹ ಅವರು ಪ್ರಾರ್ಥನೆ ಮಾಡುವಂಥದ್ದು. ಪ್ರತಿ ದಿವಸವೂ ಸಹ ಪ್ರತಿ ಶುಕ್ರವಾರವೂ ಸಹ ಪ್ರತಿಯೊಬ್ಬರು ಭೇದ ಭಾವ ಇಲ್ಲದೆ, ದೊಡ್ಡವನು ಚಿಕ್ಕವನು ಅನ್ನೋದಿಲ್ಲದೆ ಹೋಗಿ ನಮಾಜ್ ಮಾಡ್ತಾರಲ್ಲ ಶುಕ್ರವಾರ ದಿವಸ, ಅದನ್ನ ನೋಡಿ ನಾವು ಕಲಿಯೋದಿದೆ. ನಿಮ್ಮ ಧರ್ಮದ ಆಚರಣೆಗಳು, ನಿಮ್ಮ ಧರ್ಮದ ಸಂಸ್ಕೃತಿ ಇವತ್ತಿಗೂ ಸಹ ಮುಮ್ತಾಜ್ ಅವರೇ ತಿಳ್ಕೊಳ್ಳಿ, ಇವತ್ತಿಗೂ ಸಹ ಮುಸ್ಲಿಂ ಧರ್ಮದಲ್ಲಿ ವಿವಾಹ ಆಚರಣೆಗಳಿರ್ಬೋದು, ಮತ್ತೊಂದು ಆಚರಣೆಗಳಿರ್ಬೋದು, ಎಲ್ಲೂ ಸಹ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನ ನಾವೆಲ್ಲೂ ನೋಡಕ್ ಹೋಗ್ಲಿಲ್ಲ. ನಾವೆಲ್ಲೂ ಸಹ ಇಸ್ಲಾಂ ಧರ್ಮದ ಧಾರ್ಮಿಕ ಆಚರಣೆಗಳನ್ನ ನಾವೆಲ್ಲೂ ಸಹ ಅವರು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಅಲ್ಲಿರುವಂತಹ ಒಗ್ಗಟ್ಟು, ನಿಮ್ಮ ಧರ್ಮದಲ್ಲಿರುವಂತಹ ಒಗ್ಗಟ್ಟು, ಹಿಂದೂ ಧರ್ಮದಲ್ಲಿ ಇವತ್ತು ನಾವು ಸಂಸ್ಕೃತಿಯನ್ನ ಬಿಡ್ತಾ ಇದ್ವಿ ಮುಮ್ತಾಜ್ ಅವರೇ. ಹಿಂದೂ ಧರ್ಮವನ್ನ ಪಾಶ್ಚಿಮಾತ್ಯ ಧರ್ಮಕ್ಕೆ ಲಿಂಕ್ ಮಾಡಿಕೊಂಡು ಪಾಶ್ಚಿಮಾತ್ಯ ಧರ್ಮದ ಆಚರಣೆಗಳನ್ನ ನಾವು ಅಳವಡಿಸ್ಕೊಳ್ತಾ ಇದ್ವಿ. ಬೇಬಿ ಶವರಿಂದ ಹಿಡಿದು, ನೇಮಿಂಗ್ ಸೆರೆಮನಿಯಿಂದ ಹಿಡಿದು, ಹೌಸ್ ವಾರ್ಮಿಂಗ್ ಸೆರೆಮನಿಯಿಂದ ಹಿಡಿದು, ಆಮೇಲೆ ವೆಡ್ಡಿಂಗ್ ಸೆರೆಮನಿಯಿಂದ ಹಿಡಿದು, ಪ್ರೀ ವೆಡ್ಡಿಂಗ್ ಶೂಟ್ ಇಂದ ಹಿಡಿದು ಪ್ರತಿಯೊಂದನ್ನು ಸಹ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ಬಗ್ಗೆ ಯಾರಾದರೂ ಮಾತಾಡ್ತಾರಾದ್ರೆ ಯಾರಿಗೂ ಬೇಕಾಗಿಲ್ಲ ಮುಮ್ತಾಜ್ ಅವರೇ. ನಾವು ಕೇಳ್ತಾ ಇರುವುದು ಏನು? ನಿಮ್ಮ ಧರ್ಮದ ಮುಸ್ಲಿಮರ ವಿರುದ್ಧ ಹಿಂದೂಗಳ ರೋಚಕ ಜಯ ಅಂತಂತಂದ್ರೆ ಯಾವ ಸಂವಿಧಾನ ನಿಮಗೆ ಹೇಳಿದೆ ಧರ್ಮದ ವಿಚಾರ ಮಾತನಾಡಿ ನೀವು ಪತ್ರಕರ್ತರಾಗಿ ಅಂತೇಳಿ? ಇದು ಸಂವಿಧಾನಕ್ಕೆ ಮಾಡ್ತಾ ಇರುವಂತ ಅಪಚಾರ ಅಲ್ವಾ? ಸಂವಿಧಾನ ಹೇಳಿದೆ ಎಲ್ಲರನ್ನು ಸಮಾನರಾಗಿ ಕಾಣಿ ಅಂತ. ಸಂವಿಧಾನ ಹೇಳಿದೆ ನಿಮಗೆ ಪತ್ರಿಕೋದ್ಯಮದಲ್ಲಿ ನಿಮಗೆ ಅವಕಾಶ ಕೊಟ್ಟಿರುವಂಥದ್ದು ತಪ್ಪು ದಾರಿಗೆ ಹೋಗ್ತಾ ಇರೋರನ್ನ ಸರಿಪಡಿಸಿ ಅಂತ. ನಾವು ಅದನ್ನೇ ಹೇಳ್ತಾ ಇರುವುದು. ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ, ನನ್ನ ಸಂವಿಧಾನ ಹೇಳಿರುವಂಥದ್ದು, ನನಗೆ ಹೇಳಿರುವಂಥದ್ದು ತಪ್ಪು ದಾರಿಗೆ ಹೋಗ್ತಾ ಇರುವಂಥವ್ರನ್ನ ಎಚ್ಚರಿಸಿ, ತಪ್ಪು ಆಡಳಿತ ಮಾಡ್ತಾ ಇರೋರನ್ನ ಎಚ್ಚರಿಸಿ ಅಂತ ಹೇಳಿರುವಂಥದ್ದು. ನೀವು ಟಿವಿ ವಿಕ್ರಮದಲ್ಲಿ ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ, ತಪ್ಪು ಸಂದೇಶಗಳನ್ನ ಕೊಡ್ತಾ ಇದ್ದೀರಿ, ಧರ್ಮವನ್ನ ಓಟಿಗೆ ಬಳಸ್ಕೊಳ್ತಾ ಇದ್ದೀರಿ, ಧರ್ಮದ ನಡುವೆ ಬೆಂಕಿ ಹಚ್ತಾ ಇದ್ದೀರಿ. ಇದು ಬೇಡ ಅಂತ ನಾನು ಅದಕ್ಕೆ ಹೇಳ್ತಿರುವುದು. ಮುಮ್ತಾಜ್ ಅವರೇ, ನೀವು ಯಾವತ್ತು ಟಿವಿ ವಿಕ್ರಮ ಬಿಡ್ತೀರಿ? ಯಾವತ್ತು ನೀವು ಅದಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೀರಿ? ನಿಮ್ಮ ಆತ್ಮಸಾಕ್ಷಿಯನ್ನ ನೀವು ಒಂದು ಸಾರಿ ಕೇಳಿಸ್ಕೊಳ್ಳಿ.
ನಿಮ್ಮ ಆತ್ಮಸಾಕ್ಷಿಯ ಮಾತುಗಳನ್ನು ನೀವೊಂದ್ಸರಿ ಕೇಳಿಸ್ಕೊಳ್ಳಿ. ನೀವು ಯಾರನ್ನೂ ಕೇಳಕ್ಕೆ ಹೋಗ್ಬೇಡಿ. ನೀವು ನನ್ನ ಮಾತು ಕೇಳಬೇಡಿ. ನಿಮ್ಮ ಮಹೇಶ್ ವಿಕ್ರಮ್ ಹೆಗಡೆ ಇದರಲ್ಲ ಸಂಪಾದಕರು, ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ. ಮಹೇಶ್ ವಿಕ್ರಮ್ ಹೆಗಡೆಯವರಿಗೆ ಅವರ ಚಾನಲ್ಲು ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದೀನಿ ಅಂತ ತೋರಿಸ್ಬೇಕು, ಡಿಫ್ರೆಂಟ್ ಆಗಿರಬೇಕು. ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಕೈನಲ್ಲಿ ಹೇಳಿದ್ರೆ ಇದು ರೀಚ್ ಆಗಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಬಂದು ನಿಮಗೆ ಸನಾತನ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಅವರ ಒಂದು ಮಾರ್ಕೆಟಿಂಗ್ ತಂತ್ರ ಅದು. ಅವರ ಟಿವಿ ವಿಕ್ರಮ ನಡಿಬೇಕು, ಅವರ ಟಿವಿ ವಿಕ್ರಮ ವ್ಯೂಸ್ ಬರಬೇಕು, ರೆವಿನ್ಯೂ ಬರಬೇಕು, ಅದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು. ನೀವು ನಿಮ್ಮ ಆತ್ಮಸಾಕ್ಷಿಯನ್ನ ಒಂದು ಸಾರಿ ನೀವು ಕೇಳ್ಕೊಂಡು ನೋಡಿ. ಮುಮ್ತಾಜ್ ಅವರೇ, ನಿಮ್ಮನ್ನ ನಾನು ಬಾಯಿ ತುಂಬ ಸಹೋದರಿ ಅಂತ ಇದ್ದೀನಿ, ಕೇಳ್ಕೊಂಡು ನೋಡಿ. ನೀವು ಮಾಡ್ತಾ ಇರ್ಬೋದು ಎಷ್ಟು ಅಕ್ಷಮ್ಯ ಅಪರಾಧ. ಪತ್ರಕರ್ತೆ ಅಂತ ಹೇಳ್ಕೊಂಡು ಈ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ನೀವು ಬಳಸ್ಕೊಳ್ತಾ ಇರುವಂಥದ್ದು ನಾವು ಸೃಷ್ಟಿ ಮಾಡಿರುವಂಥದ್ದಲ್ಲ, ನೀವು ಹಾಕಿರುವಂತಹ ಪೋಸ್ಟು. ಮುಸ್ಲಿಮರ ವಿರುದ್ಧ ಹಿಂದೂಗಳ ರೋಚಕ ಜಯ. ಇದು ಏನಿದು? ಪ್ರಜಾಪ್ರಭುತ್ವನ, ಚುನಾವಣೆನ, ಅಥವಾ ಏನಾದರೂ ಬಾಬರ್ ಕಾಲದಲ್ಲಿ ಬಾಬರ್ ಮತ್ತು ರಾಜರ ಮಧ್ಯೆ ನಡೀತಾ ಇರುವಂತಹ ಕದನನ? ಯಾವುದು ಇದು? ದೇಶ ಹುಟ್ಟಿಸುವಂತಹ ಮಾತುಗಳಲ್ವಾ ಇದು? ಪತ್ರಿಕೋದ್ಯಮ ಹೇಳಿದ್ಯಾ? ಸಂವಿಧಾನ ನಿಮ್ಗೆ ಈ ಥರ ಮಾತಾಡು ಅಂತ ಹೇಳಿದ್ಯಾ ಮುಮ್ತಾಜ್ ಅವರೇ? ಇದು ತಪ್ಪಲ್ವಾ? ಸನಾತನ ಹಿಂದೂ ಧರ್ಮ ಅಂತ ಹೇಳ್ಬಿಟ್ಟು ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ನಿಮಗೆ ಅಷ್ಟು ಏನಾದರೂ ಆಸಕ್ತಿ ಇತ್ತು ಅಂತಂದರೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಮತಾಂತರ ಆಗೋದಕ್ಕೆ ಎಲ್ಲರಿಗೂ ಸ್ವಾಗತ ಇದೆ. ನೀವು ಮತಾಂತರ ಖುಷಿ ಆಗುತ್ತೆ. ನನ್ನ ಸಹೋದರಿ ಮುಮ್ತಾಜ್ ಅವರು ಹಿಂದೂ ಧರ್ಮಕ್ಕೆ ಬರ್ತಾರೆ ಅನ್ನೋದಾದರೆ ಖುಷಿ ಆಗುತ್ತೆ. ಆದರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ನಾವು ತಿಳ್ಕೊಂಡು ಮಾತಾಡಬೇಕು. ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಧರ್ಮವನ್ನು ನಾವು ಗೌರವಿಸ್ತೀವಿ, ಪ್ರತಿಯೊಂದು ಧರ್ಮದ ಆಚರಣೆಗಳನ್ನು ನಾವು ಗೌರವಿಸ್ತೀವಿ. ಆಚರಣೆಗಳಲ್ಲಿ ಒಳ್ಳೆಯದಿದ್ದರೆ ನಾವು ಸ್ವೀಕಾರ ಮಾಡಬೇಕು, ನಾವು ಸಹ ಅಳವಡಿಸ್ಕೊಳ್ಬೇಕು ಅಂತೀವಿ. ಆ ಧರ್ಮವನ್ನು ಬಳಸ್ಕೊಂಡು ದಾರಿ ತಪ್ಪಿಸುವಂತಹ ಕೆಲಸದಲ್ಲಿ ಒಬ್ಬ ಪ್ರಾಮಾಣಿಕ ಪತ್ರಕರ್ತನಾಗಿ, ಒಬ್ಬ ಪ್ರಾಮಾಣಿಕ ಪ್ರಜೆಯಾಗಿ, ಒಬ್ಬ ಪ್ರಾಮಾಣಿಕ ಹಿಂದುವಾಗಿ ನನ್ನ ಧರ್ಮವನ್ನು ಇವರು ಬಳಸ್ಕೊಳ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ. ಮಹೇಶ್ ವಿಕ್ರಮ್ ಹೆಗಡೆ ಟಿವಿ ವಿಕ್ರಮದ ಹೆಸರಿನಲ್ಲಿ, ಪೋಸ್ಟ್ ಕಾರ್ಡ್ ಹೆಸರಿನಲ್ಲಿ ಇವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇದು ತಪ್ಪು ಅಂತೇಳಿ ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇರುವಂತಹ ವಿಚಾರ. ದಯಮಾಡಿ ಹೇಳ್ತಾ ಇದ್ದೀನಿ. ಪತ್ರಕರ್ತೆ ಅಂತ ಹೇಳ್ಕೊಂಡು, ಪತ್ರಕರ್ತರು ಅಂತ ಹೇಳ್ಕೊಂಡು ಹಿಂದೂ ಮುಸ್ಲಿಂ ನಡುವೆ ಏನು ಬೆಂಕಿ ಹಚ್ಚುವಂಥ ಕೆಲಸ, ದ್ವೇಷವನ್ನು ಮೂಡಿಸುವಂಥ ಕೆಲಸ, ಹಿಂದೂ ಪತ್ರಕರ್ತೆಯಾಗಿ ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವ್ರನ್ನ, ಪ್ರತಿಯೊಬ್ಬ ಪ್ರಜೆಗಳನ್ನು, ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಅವರ ಜೊತೆಯಲ್ಲಿ ಧ್ವನಿಯಾಗಿರ್ತೇವೆ ಅಂತ ಹೇಳ್ತಾನಲ್ಲ, ಅವನು ನಿಜವಾದಂತಹ ಪತ್ರಕರ್ತ. ಅವನಿಗೆ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಬಳಸುವಂತಹ ಹಕ್ಕು ಇರುತ್ತೆ. ಇಲ್ಲಿ ಮಾಡ್ತಾ ಇರುವುದೇನು? ಅಷ್ಟು ವಿಡಿಯೋಗಳನ್ನು ನೋಡ್ಕೊತಾ ಬನ್ನಿ. ನೀವು ಅಪ್ಲೋಡ್ ಮಾಡಿರುವಂತಹ, ನಿಮ್ಮ ಟಿವಿ ವಿಕ್ರಮದಲ್ಲಿ ಅಪ್ಲೋಡ್ ಮಾಡಿರುವಂತಹ ಅಷ್ಟು ವಿಡಿಯೋಗಳಲ್ಲಿ ನೀವು ಮಾತನಾಡಿರುವಂತಹ ವಿಚಾರ, ಪ್ರಸ್ತುತಪಡಿಸಿರುವಂತಹ ವಿಚಾರ, ನೀವು ಮಾಡಿರುವಂತಹ ಸ್ಟೋರಿಗಳನ್ನು ನೋಡ್ತಾ ಬನ್ನಿ. ಯಾವತ್ತಾದರೂ ಹೌದು ನಾವು ಮಾಡ್ತಾ ಇರುವಂಥದ್ದು ತಪ್ಪು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಆ ಕ್ಷಣ ನೀವು ಟಿವಿ ವಿಕ್ರಮಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀರಿ. ಇಲ್ಲದೆ ಹೋದರೆ ಯಾರು ಏನು ಬೇಕಾದ್ರೂ ತಿಳ್ಕೊಡ್ಲಿ, ಏನು ಬೇಕಾದರೂ ಮಾಡ್ಕೊಡ್ಲಿ, ಯಾರೇನಾದರೂ ಅಂದ್ಕೊಳ್ಳಿ, ನಾನು ಟಿವಿ ವಿಕ್ರಮದಲ್ಲಿ ಇರ್ತೀನಿ, ನನಗೇ ಮಾತಾಡ್ತೀನಿ ಅನ್ನೋದಾದರೆ ಅದು ನಿಮ್ಮ ಆತ್ಮಕ್ಕೆ ನೀವು ದ್ರೋಹ ಮಾಡ್ಕೊಳ್ತಾ ಇರುವಂಥದ್ದು. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಪಾಂಡಿತ್ಯ ಇದೆ, ನಿಮಗೆ ತಿಳುವಳಿಕೆ ಇದೆ, ನಿಮಗೆ ಒಳ್ಳೆ ವಿದ್ಯೆ ಇದೆ, ಎಲ್ಲವೂ ಇದೆ. ಆದರೆ ಒಂದು ಟಿವಿ ವಿಕ್ರಮದಲ್ಲಿ ನಿಮ್ಮನ್ನು ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ, ಕೆಲವೊಂದು ವಿಚಾರಗಳನ್ನು ಕೆಲವೊಂದು ವರ್ಗಗಳಿಗೆ ತಲುಪಿಸೋದಕ್ಕೋಸ್ಕರವಾಗಿ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರಲ್ಲ. ಒಬ್ಬ ಫೈರ್ ಬ್ರ್ಯಾಂಡ್ ಪತ್ರಕರ್ತ ಯಾವ ರೀತಿ ಇರಬೇಕು ಅಂತಂದರೆ ಪಕ್ಷಾತೀತವಾಗಿರಬೇಕು, ಧರ್ಮಾತೀತವಾಗಿರಬೇಕು, ಜನರ ಧ್ವನಿಯಾಗಿರಬೇಕು, ಮಹಿಳೆಯರ ಧ್ವನಿಯಾಗಿರಬೇಕು. ಮಹಿಳೆಯರಿಗೆ ಆಗ್ತಾ ಇರುವಂತಹ ಅನ್ಯಾಯ, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಈ ಭ್ರಷ್ಟಾಚಾರ, ಎಲ್ಲದರ ಬಗ್ಗೆ ನೀವು ಧ್ವನಿ ಎತ್ತೋದಕ್ಕೆ ಖಂಡಿತವಾಗಲೂ ನನಗೆ ಖುಷಿ ಇದೆ, ನನಗೆ ನಂಬಿಕೆ ಇದೆ. ಮುಮ್ತಾಜ್ ಅವರು ಸಪ್ರೇಟಾಗಿ ಎಲ್ಲವನ್ನ ತಿಳ್ಕೊಂಡು ಹೊರಗಡೆ ಬಂದು ತನ್ನದೇ ಆದಂತಹ, ಈ ರಾಷ್ಟ್ರ ಮೆಚ್ಚುವಂತಹ, ಈ ದೇಶ ಮೆಚ್ಚುವಂತಹ, ಈ ದೇಶದ ಜನರು ಮೆಚ್ಚುವಂತಹ ಒಂದು ಚಾನೆಲ್ ಮಾಡ್ಕೊಳ್ಳಿ, ಡಿಜಿಟಲ್ ಚಾನೆಲ್ ಮಾಡ್ಕೊಳ್ಳಿ. ನೀವು ಇದರ ಬಗ್ಗೆ ಧ್ವನಿ ಎತ್ತಿ
ಒಳ್ಳೆಯ ಭಾಷೆಯಲ್ಲಿ ಹಿಡಿತಾ ಇದೆ ನಿಮಗೆ. ಯಾರನ್ನೋ ಮೆಚ್ಚೋದಕ್ಕೆ, ಯಾರೋ ನಿಮ್ಮನ್ನು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಾರೆ. ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ, ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ, ನೀವು ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದಾರೆ. ನಾವು ಆ ರೀತಿ ಅಲ್ಲ, ನಾವು ಇದನ್ನು ಪಾರ್ಟ್ ಟೈಮ್ ಆಗಿ ತಗೊಳ್ಕೊಳ್ತೀವಿ. ನಾವು ನಮ್ಮ ದೈನಂದಿನ ಕೆಲಸಗಳ ನಡುವೆ ನಾವು ಯಾರ ಮಾತು ಕೇಳೋದಿಲ್ಲ. ಇದು ಸತ್ಯ ಅನ್ಸಿದ್ರೆ ಸತ್ಯ ಅಂತೀವಿ, ಸತ್ಯ ಸುಳ್ಳು ಅಂದರೆ ಸುಳ್ಳು ಅಂತೀವಿ. ಇವತ್ತು ಮುಮ್ತಾಜ್ ಅವರು ಮಾತನಾಡ್ತಾ ಇರುವಂಥದ್ದು ತಪ್ಪು ಅಂತ ಅನ್ನಿಸ್ತು, TV ವಿಕ್ರಮ ಮಾಡ್ತಾ ಇರ್ಬೋದು ತಪ್ಪು ಅಂತ ಅನ್ನಿಸ್ತು, ನಾವು ಮಾತಾಡ್ತಾ ಇದ್ದೀವಿ. ಇದು ನಮ್ಮ ಸ್ವತಂತ್ರ, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯದಿಂದ ನಾವು ಮಾತನಾಡ್ತಾ ಇದ್ವಿ. ಮುಮ್ತಾಜ್ ಅವರೇ, ಸಹೋದರಿ ಮುಮ್ತಾಜ್ ಅವರೇ, ಇನ್ನು ಮುಂದಾದರೂ 10 ನಿಮಿಷ ಯೋಚನೆ ಮಾಡಿ, ಏಕಾಂತವಾಗಿ ಕೂತ್ಕೊಂಡು 10 ನಿಮಿಷ ಯೋಚನೆ ಮಾಡಿ, ಒಂದು ಧರ್ಮದ ಬಗ್ಗೆ ನಾನು ಮಾತನಾಡ್ತಾ ಇರುವಂಥದ್ದು, ನಾನು ಈ ಮುಸ್ಲಿಮರನ್ನ ವಿರೋಧ ಮಾಡಿ ಮುಸ್ಲಿಮರ ವಿರುದ್ಧ ಹಿಂದೂಗಳ ರೋಚಕ ಜಯ ಅಂತ ಕೊಟ್ಟಾಗಲೇ ಅಲ್ಲಿ ಅರ್ಥ ಆಗ್ಬಿಡುತ್ತೆ. ಅಂತಹ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೇನೆ, ಪತ್ರಕರ್ತೆಯಾಗಿ ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ನನ್ನನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ನಾನು ಅದನ್ನು ತಪ್ಪು ಮಾಡ್ತಾ ಇದ್ದೀನಿ, ತಪ್ಪು ದಾರಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ನೀವು ಮನಸ್ಸಿನಲ್ಲಿ ಅಂದ್ಕೊಂಡು ದಯಮಾಡಿ ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೇನೆ, ನೀವು ನೋಡಿ ದುಡಿಯೋದಕ್ಕೆ ಬಹಳಷ್ಟು ದಾರಿಗಳಿದ್ದಾವೆ. TV ವಿಕ್ರಮದ ಮಹೇಶ್ ವಿಕ್ರಮ್ ಹೆಗಡೆ ಅವರಿಗೆ ಇದೊಂದು ಪೋಸ್ಟ್ ಕಾರ್ಡಿಂದ ನಾವು ನೋಡ್ಕೊತಾ ಬರ್ತಾ ಇದ್ದೀವಿ. ಅವರಿಗೆ ಬೇರೆ ದಾರಿ ಇಲ್ಲ. ಅವ್ರು ಮೋಸ್ಟ್ಲಿ ಏನೋ ಕೆಲಸ ಮಾಡೋಕ್ಕೆ ಆಗದೇ ಇರ್ಬೋದು, ಆದರೆ ನಿಮಗೆ ಆ ಟ್ಯಾಲೆಂಟ್ ಇದೆ, ನಿಮಗೆ ಆ ಟ್ಯಾಲೆಂಟ್ ಇದೆ. ಅಲ್ಲಿ ಕೊಡ್ತಾ ಇರುವಂತಹ ಸಂಬಳವನ್ನು ನೆಚ್ಕೊಳ್ಳೋದಕ್ಕಿಂತ ನೀವು ಬೇರೆ ಕಡೆ ಏನಾದರೂ ಕೆಲಸ ಮಾಡ್ಬೋದು. ನೀವೇ ಸ್ವತಂತ್ರವಾಗಿ ನೀವೊಂದು ಚಾನಲ್ ಮಾಡ್ಬೋದು. ಯೂಟ್ಯೂಬು, ಫೇಸ್ಬುಕ್ಕು ಎಲ್ಲವೂ ಸಹ ಇವತ್ತು ನಿಮ್ಗೊಂದು ಪ್ಲ್ಯಾಟ್ಫಾರ್ಮ್ ಕೊಡುತ್ತೆ. ಆದರೆ ಆತ್ಮವಂಚನೆಯನ್ನು ಮಾಡಿಕೊಂಡು ಇನ್ನೊಬ್ಬರನ್ನು ನೋಯಿಸ್ಕೊಂಡು, ಈಗ ನಾನು ಒಬ್ಬ ಹಿಂದೂ, ನನ್ನ ಭಾವನೆಗಳಿಗೆ ನೀವು ನನ್ನ ಭಾವನೆಗಳ ಮೇಲೆ ನೀವು ಸವಾರಿ ಮಾಡ್ತಾ, ನನ್ನ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ನೀವು ನನ್ನ ಧರ್ಮವನ್ನು ಬಳಸ್ಕೊಳ್ಳೋದು ಎಷ್ಟು ಸರಿ? ಇದು ನನ್ನ ಪ್ರಶ್ನೆ. ಮುಮ್ತಾಜ್ ಅವರೇ, ನಿಮ್ಮನ್ನು ನಾನು ಟೀಕೆ ಮಾಡ್ತಾ ಇಲ್ಲ, ನಿಮ್ಮನ್ನು ನಾನು ಯಾವ ಕಾರಣಕ್ಕೂ ಹೀಯಾಳಿಸ್ತಾನೂ ಇಲ್ಲ. ನನ್ನ ಸಹೋದರಿ ಅಂತಲೇ ನಾನು ಮಾತನಾಡ್ತಾ ಇರುವಂಥದ್ದು. ದಯಮಾಡಿ ಯೋಚನೆ ಮಾಡಿ. ದೇವರು ಯೋಚಿಸುವಂತಹ ಶಕ್ತಿ ಕೊಟ್ಟಿದ್ದಾನೆ. ಎಲ್ಲ ದೇವರುಗಳು ಹೇಳುವಂಥದ್ದು, ಎಲ್ಲ ಧರ್ಮವು ಹೇಳುವಂಥದ್ದು ಒಳಿತನ್ನು ಮಾಡುವಂತೇಳಿ. ಎಲ್ಲ ಧರ್ಮದಲ್ಲೂ ಸಹ ಪಾಪಿಗಳು ಅಂತ ಒಂದಷ್ಟು ಜನ ಇರ್ತಾರೆ. ಅಂತಹ ಪಾಪಿಗಳು ಹೈಲೈಟ್ ಆಗ್ತಾ ಇದ್ದಾರೆ. ಯಾರು ಸದ್ಗುಣವಂತರು ಯಾರು ಇರ್ತಾರಲ್ಲ, ಅವರು ತೆರೆಮರೆಯಲ್ಲೇ ಇರ್ತಾರೆ. ಎಲ್ಲವನ್ನ ಯೋಚನೆ ಮಾಡಿ ನೀವು ನಿರ್ಧಾರ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.